ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಿಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಂ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂತಹ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಈ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾನು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನು ನಾನು ಶೂಟ್ ಮಾಡ್ತೀನಿ ಅನ್ನೋ ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದ್ಮೇಲೆ ನನ್ನ ಮಗಳನ್ನಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಅಂಡ್ ದಿಸ್ ಈಸ್ ಲೈಕ್ ಅ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಪಿಕ್ಚರ್ ಎಲ್ಲ ಒಂದು 2-3 ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನು ನೋಡಿದಿರ, ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನುಪ್ ರೂಬೆನ್ಸ್. ಈಗಾಗಲೇ ಇದು ಅವರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಅಂಡ್ ದ ಕ್ಯಾಮ್ರಾಮನ್ ಇಸ್ ಅ ವೆರಿ ಬಿಗ್ ಕ್ಯಾಮ್ರಾಮನ್ ತಮಿಳ್ನಾಡಿಂದ. ಅಂಡ್ ಕೇರಳ ಇಂದ ಎಡಿಟರ್ ಕೇರಳ ಅಯೂಬ್ ಖಾನ್ ಅಂತ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯನ್ ಸಿನಿಮಾನೋ ಇಲ್ವೋ, ಆದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್. ಅಂಡ್ ಅಫ್ ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಫಿಲ್ಮ್. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದರೆ ಅದು ಕಂಟೆಂಟ್ ಜನಗಳಿಗೆ ಇಷ್ಟ ಆಯಿತು ಅಂತಂದರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಆಗೋಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಆ್ಯಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ನಲ್ಲಿ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಅಂಡ್ ಆರ್ಟಿಸ್ಟ್, ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದೆನ್ ದ ಸ್ಕಿಲ್ ಅಂತ. ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ತುಂಬ ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಅಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ, ಇವರಿಬ್ಬರು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಈ ಪಿಕ್ಚರ್ನಲ್ಲಿ. ತುಂಬ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಆಸ್ ಎ ಡೈರೆಕ್ಟರ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಅಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂತ ಒಳ್ಳೆ ಆಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಚಿತ್ರದಲ್ಲಿ ತುಂಬಾ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದರೊಳಗೆ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆಕ್ಟರ್. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆಕ್ಟ್ ಮಾಡಿ ಈಗೆಲ್ಲ ಭಾಷೆಗಳಲ್ಲಿ ಮಾಡ್ತಿದ್ದಾರೆ. ಸೊ ಅವ್ರದ್ದು ಒಂದು ಬಹುಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ಇಟ್ ವಿಲ್ ಬಿ ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನು ಒಂದು ಕ್ಯಾಮಿಯೋ ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆ ಥರದ್ದು ಒಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನು ಹೇಳ್ತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ ತುಂಬ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಅಂತ ಒಂದು ದೊಡ್ಡ ಸ್ಟಾರ್ ಒಂದು ಕ್ಯಾಮಿಯೋ ಮಾಡುವಾಗ ಹೇಗೆ ಬಂದು ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದ್ಮೇಲೆ ತುಂಬ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾನೇ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದು. ಅಂಡ್ ನಿಜವಾಗ್ಲೂ ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ. ಅಂಡ್ ನಮ್ಮ ಹೀರೋಯಿನ್ ಆಸ್ ಐ ಟೋಲ್ಡ್ ಯು, ನಿಜವಾಗ್ಲೂ ತುಂಬ ಒಂದು ವಿಭಿನ್ನ. ಅವರ ವಯಸ್ಸು ಅವರಿಬ್ಬರಿಗೂ ಚಿಕ್ಕದೇ ಆಗಿದ್ರು ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಕ್ಯಾರೆಕ್ಟರ್ಗಳಲ್ಲಿದೆ. ಅದನ್ನು ಅವರಿಬ್ಬರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡಿದ್ದೀರಾ. ಸೊ ನಮ್ಮ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನೀವು ಪಯಣದಲ್ಲಿ ಭಾಗಿಯಾಗ್ತೀರಾ ಅನ್ನೋ ಒಂದು ವಿಶ್ವಾಸದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. Singing for the first time before the release. ಏನೋ ಏನೇನೋ ಕಲಿಸುವ ಬದುಕೆ ನೀನೆಷ್ಟು ಸುಂದರ, ಎಲ್ಲೆಲ್ಲೋ ಸಾಗುವ ಪಯಣ ನಿನ್ನಷ್ಟೇ ಸುಂದರ. ಯಾರಿಗೆ ನರುವಿಲ್ಲ ಇಲ್ಲಿ, ಯಾರಿಗೆ ನೋವಿಲ್ಲ, ಬಾಲ ಸುಂದರ ಪುಟಗಳಲ್ಲಿ ಮುಂದೆ ಸಾಗಿದಾಗಿಲ್ಲ. ಯಾರಿಗೆ ಸೋಲಿಲ್ಲ ಇಲ್ಲಿ, ಯಾರಿಗೆ ಗೆಲುವಿಲ್ಲ, ಎಲ್ಲ ಜೀವನದ ಪಾಠ ಮರೆತು ಹೋಗುವ ಹಾಗಿಲ್ಲ. ಹೇಯ ಪಯಣವೇ ಹೇಳೆ ನೀ ಪಯಣವೇ, ಎಲ್ಲಿ ನೀ ಸಾಗುವೆ ಹೀಗೆ ಸುಮ್ಮನೆ. ಹೇಯ ಪಯಣವೇ ಬದುಕಿನ ಪಯಣವೇ, ದಾರಿಯು ನಿನ್ನದೇ ತೀರವು ನಿನ್ನದೇ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಎಲ್ಲಾನು ತುಂಬ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಇದು ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ಮ ಫುಲ್ ಫ್ಯಾಮಿಲಿಗೇನೆ. ಆ್ಯಂಡ್ ಐ ಜಸ್ಟ್ ಅಪ್ರಿಷಿಯೇಟ್ ಅಪ್ಪ ಸೋ ಮಚ್ ಫಾರ್ ಪುರಿಂಗ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಯಲ್ಲಿ. ಆಮೇಲೆ ಐಶು ಆ್ಯಂಡ್ ನಿರಂಜನ್, ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಟ್ರೂಲಿ. ಆ್ಯಂಡ್ ಸೊ ಎಲ್ಲನೂ ಆರ್ಗ್ಯಾನಿಕ್ ಆಗಾಯಿತು. ಅಪ್ಪ ಒಂದಿನ ಸುಮ್ಮನೆ ಐಡಿಯಾಸ್ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ
ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್, ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಆ್ಯಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ಥರನೇ ಇರಲಿಲ್ಲ, ಜಸ್ಟ್ ಫನ್ ಥರ ಇತ್ತು ನನಗೆ. ಸೊ ಐ ಹೋಪ್ ಯು ಎಂಜಾಯ್ ಇಟ್. ದ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್, ತುಂಬ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ಲರೂ ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟರಿಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ಲರೂ ನೋಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಅವ್ರ ಎಫರ್ಟ್ ಈ ಫಿಲ್ಮಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದ್ರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಒಂದು ಈ ಫಿಲ್ಮ್ ಅಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್. ಅಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಮೈ ಸಿಸ್ಟರ್ ಐಶ್ವರ್ಯ ಇಸ್ ದೇರ್ ಅಂಡ್ ಐ ಲವ್ಡ್ ನಿರಂಜನ್ ಅಂಡ್ Aishwarya's performance in the movie. So I'm pretty sure ನಿಮ್ಮ ಎಲ್ಲರಿಗೂ ಇಷ್ಟ ಆಗತ್ತೆ. Feb 14 ದಯವಿಟ್ಟು ಬನ್ನಿ, ನೋಡಿ ಅಪ್ರಿಷಿಯೇಟ್ ಮಾಡಿ. ಕಮ್ ವಿತ್ ಯೋರ್ ಫ್ಯಾಮಿಲೀಸ್. ಥ್ಯಾಂಕ್ ಯು. ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಅಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂತ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಶಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. ಆ್ಯಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳಾ ಅವರು, ನಮ್ಮ KGF 2 ಅಲ್ಲಿ ಆಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆಕ್ಟರ್ಸ್. ಅಂಡ್ ಕಲಿಯಂತ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಕ್ಚುಲಿ. ಅಫಿಷಿಯಲ್ ಆಗಿ ಡಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಈಸ್ ಕಮಿನ್ ಆಸ್ ಬಸವಣ್ಣ. ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಅಂಡ್ ಆಫ್ ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಅಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಅಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆಕ್ಟರ್, ನಿಜ ಹೇಳಬೇಕು ಅಂದ್ರೆ ನಾನು 3 films old. And ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲಮ್ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನ್ ಅಲ್ಲಿ ಕಾಣಿಸ್ತು. ಸೊ ವೆನ್ ಯು ಆರ್ ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಝಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ್ಯಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ಮ ಫಿಲಮ್ ನೋಡಿದಾರೋ, ಇಫ್ ದೇ ಅಪ್ರಿಷಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು he would always play the music. So ನಮಗೆ to get into the characters it was so easy. and ಪ್ರತಿಯೊಂದು ಹಾಡೂ ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದು ಫಿಲಮ್ ತುಂಬಾ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ಫ್ಯಾಕ್ಟರ್. ಆ ರೀತಿಲಿ ಪ್ರತಿಯೊಂದು ಹಾಡೂ ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬಾ ಹೆಮ್ಮೆ. and yes, it's wonderful. and of course
ನನ್ನ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ಮ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಆ್ಯಂಡ್ ನನಗೆ ಅವಕಾಶ ಮತ್ತೆ ಮತ್ತೆ ಕೊಟ್ಟಂತ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ. ಸೊ ಈ ಫಿಲ್ಮಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಆ್ಯಂಡ್ ಆಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲ್ಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟಿಯರ್ಸ್ ಆಫ್ ಜಾಯ್ or happiness or whatever. So it is very very special. And ನನಗೆ ಪ್ಲೇಯಿಂಗ್ ಸೀತಾ ತುಂಬಾನೇ ಸ್ಪೆಷಲ್ ಆಗಿತ್ತು. ಈ ಫಿಲ್ಮ್ ನೋಡಾದ್ಮೇಲೆ ಯಾರಾದ್ರೂ ಒಬ್ರು ಬಂದು ಈ ಫಿಲ್ಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ಡ್ಯೂ ಮಾಡಿದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬಾ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ನ ತಲುಪಿಸ್ಬೇಕು. ಆ್ಯಂಡ್ ಆಡಿಯನ್ಸಸ್ ಥಿಯೇಟರ್ಗೆ ಬಂದು ಫಿಲ್ಮ್ನ ನೋಡಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು. ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ, ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ನಾನು ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ಲಾಗಿರ್ಲಿ, ಈ ತರ ಒಂದು ತಂಡ, ಈ ತರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು. ಆ್ಯಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನು ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಆಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನ್ ಮಾತಾಡ್ರೆ ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದ್ ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದೊಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದು ಏನೇ ಪರ್ಫಾರ್ಮೆನ್ಸ್ ಆಗಿರ್ಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಧ್ರುವಣ್ಣ ಆಗಿರ್ಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲಾರ ಜೊತೆನೂ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಕಂಟೆಂಟ್ ಆಗಿರ್ಲಿ, ಒಂದು ಎಮೋಷನ್ ಆಗಿರ್ಲಿ, ಅದು ನನ್ನನ್ನು ಹಿಡಿದು ಕೂಡಿಸಿತ್ತು. ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವೂ ಎಲ್ಲರೂ ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವು ನೋಡಿದ್ಮೇಲೆ ನಿಮ್ಮ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವೊಂದು ಶೂಟ್ ಮಾಡ್ಬೇಕಾಗತ್ತೆ. ಎಲ್ಲಾರ್ದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನುಪ್ರೂವನ್ ಸರ್, ದೇ ಬಿನ್ ವಂಡರ್ಫುಲ್. ಒಂದು ಸಿನಿಮಾ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದೊಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ಮ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವರು ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ ವಂಡರ್ಫುಲ್ ಕೋ ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇದ್ರೊಳಗೆ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ. ಪಯನಮೇ ಸಾಂಗ್, ಅದಂತೂ ಡೆಫಿನೆಟ್ಲಿ ನಮ್ನೆಲ್ಲರೂ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನ ಪದೇ ಪ್ಲೇ ಮಾಡೋರು ನಮ್ಗೆ ಮೂಡಕ್ ತರಕ್ಕೆ, ಇದು ಈ ಸೀಕ್ವೆನ್ಸ್ ಇದನ್ನ ಶೂಟ್ ಮಾಡಬೇಕು ಅಂತ ಅದು ಸಾಂಗ್ ಪ್ಲೇ ಮಾಡ್ಸೋರು. ಸೊ ಅದರಿಂದ ನಾವು ಇನ್ನೂ ಹೇಳ್ದಂಗೆ ಒಂದು ಎಮೋಷನಲ್, ಸುಮ್ಮನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವು ಈ ಸಿನಿಮಾನ.
ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವು ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟ್ರು ನಿಮ್ಮ ಮನಸ್ಸು ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟರ್ಗೆ ಬಂದು ನಮ್ಮನ್ನ ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ, ಇಟ್ಸ್ ಎ ಕ್ಯಾಮಿಯೋ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಇಟ್ಸ್ ಎ ಕ್ಯಾಮಿಯೋ. ಅದೇ ಧ್ರುವ ಅಂತ ಒಂದು ಆಕ್ಟರ್ನ ಯೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಬೇಕು. ಬಿಕಾಸ್ ಆ ಇಮೇಜ್ ಏನಿದೆಯೋ ಅದನ್ನು ನಾವು ಕ್ಯಾರಿ ಓವರ್ ಮಾಡಬೇಕು. ಸೊ ಒಂದು ಕ್ಯಾಮಿಯೋ ಅಂತಂದ್ರೆ ತುಂಬಾ ದೊಡ್ಡ ಲೆಂತ್ ಇರಲ್ಲ ನಮಗೆ ಅಲ್ವಾ. ಸೊ ಅಷ್ಟರಲ್ಲೇ ಅವ್ರಿಗೆ ಇರುವಂತ ಆ ಇಮೇಜು, ಆ ಇಂಟೆನ್ಸಿಟಿ ಆರ್ ಎಲಿವೇಶನ್ ಆಫ್ ದ ಕ್ಯಾರೆಕ್ಟರೈಸೇಷನ್ ಒಂದು ಫುಲ್ ಪಿಕ್ಚರ್ ನಲ್ಲಿ ನೀವು ಥಿಯೇಟರ್ ಇಂದ ಹೊರಗಡೆ ಬರುವಾಗ ಅದು ನಿಮಗೆ ರಿಫ್ಲೆಕ್ಟ್ ಆಗೋ ತರ ಮಾಡಬೇಕು ಅನ್ನೋದ್ರಲ್ಲಿ ತುಂಬಾ ಚಾಲೆಂಜ್ ಇತ್ತು. ಅದನ್ನ ನಾನು ಮಾಡಿದೀನಿ ಅನ್ಕೋತೀನಿ. ಸೊ ಪಿಕ್ಚರ್ ನೋಡಿದ್ರೆ ಗ್ಯಾರಂಟಿ ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಇದರಲ್ಲೂ ಕಾಣಿಸ್ಕೊಳ್ತಾರೆ. ಹೌದು. ಸರ್, ಸೀತಾ ಪಯಣ, ಸೀತೆಯ ಬಗೆಗಿನ ನಿಮ್ಮ ಎಮೋಷನ್ ಹೇಳ್ಬೋದಾ? ಅಂದ್ರೆ ಈ ಟೈಟಲ್ ನ ಹಿನ್ನೆಲೆಯಲ್ಲಿ, ಅದರ ಲೀಡ್ ಕ್ಯಾರೆಕ್ಟರ್ ಹಿನ್ನೆಲೆ. ಇಲ್ಲ, ಇದು ನಮ್ಮ ರಾಮಾಯಣ ಸೀತೆಗೂ ಇದಕ್ಕೂ ಸಂಬಂಧ ಏನಿರಲ್ಲ. ಇದು ಬಂತು ಮಾಡರ್ನ್ ಸೀತಾ. ಇದು ಮಾಡರ್ನ್ ಸೀತಾ. ಆದ್ರೂ ಸೀತೆಯಲ್ಲಿರೋದು ಆ ವ್ಯಕ್ತಿತ್ವ ಅಂತ ಏನ್ ನಮಗಿದೆ, ಆ ಒಂದು ಸ್ಟ್ರೆಂತ್ ಆಫ್ ಸೀತಾದೇವಿ. ಓಕೆ, ಸೊ ಆ ಒಂದು ಕ್ಯಾರೆಕ್ಟರ್ಗಳೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್. ಹಾಗಾಗಿ ಈಗ ರಾಮಾಯಣದಲ್ಲಿ ಅಲ್ಲಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡಿ ಇದಿರ್ಬೋದಾ, ಅದು ಆ ಕ್ಯಾರೆಕ್ಟರ್ ಇರ್ಬೋದಾ, ಅದೆಲ್ಲ ಇಲ್ಲ. ಇದು ಬೇರೆ ಕಥೆ ಇದು. ಆಮೇಲೆ ಈ ಕಥಾ ಪಾತ್ರದ ಹೆಸರು ಸೀತಾ. ಸೊ ಸೀತೆಯ ಪಯಣ, ಸೀತಾ ಪಯಣ. ಎಲ್ಲೂ ಕೂಡ ಉತ್ಸಾಹ ಅನ್ನೋದು ಸಿನಿಮಾ ಮೇಲಿಂದ ಕಮ್ಮಿ ಆಗಿಲ್ಲ ಸರ್. ಯಾಕಂದ್ರೆ ಪ್ರತಿ ಫ್ರೇಮ್ ನೋಡ್ತಾ ಇದೀವಿ, ಹಸಿವಿದೆ. ಜೊತೆಗೆ ಈ ಜರ್ನಿನಲ್ಲಿ ಈಗ ಮಕ್ಕಳು ಕೂಡ ಜೊತೆಯಾಗಿ ಸೇರಿರೋದು ಎಷ್ಟು ಖುಷಿ ಕೊಟ್ಟಿದೆ ಸರ್. ತಂತ್ರಜ್ಞಾನಕ್ಕೆ 2ನೇ ಮಗಳು ಕೂಡ ಬಂದಿದ್ದಾರೆ. ಹೌದಲ್ವಾ, ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು. ಬಂದ್ರೆ ತಾನೇ ಮುಂದೆ ನಾಳೆ ಅಂತ ಒಂದು ಇದೆಯಲ್ಲ, ಟುಮಾರೋ. ಎಲ್ಲರೂ ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ. ಹೋಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನಾಳೆನ ರೆಪ್ರೆಸೆಂಟ್ ಮಾಡಕ್ಕೆ ಜನ ಬೇಕಲ್ಲ. ಸೊ ಯಂಗ್ಸ್ಟರ್ಸ್, ನಮ್ಮ ಫ್ಯಾಮಿಲಿ ಅಂತಲ್ಲ, ಬೇರೆ ಹೊರಗಡೆಯಿಂದ ಕೂಡ ಯಂಗ್ಸ್ಟರ್ಸ್ ಬರ್ತಾನೆ ಇರಬೇಕು. ಬಂದ್ರೇನೆ ಅಲ್ವಾ ನಾಳೆ. 15 ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ರಿ. ಸೊ ಈ ಕಥೆಗೆ 13 ವರ್ಷಗಳ ಜರ್ನಿ ಇದೆ. ಸೊ ಅಲ್ಲಿಂದ ಕಾಡಿದೆ ಅಂತಂದ್ರೆ ಅಂತದ್ದೇನು ವಸ್ತು ನಿಮ್ ಕಾಡಕ್ ಕಾರಣ ಏನಾಗಿದೆ ಅಂತ ಸರ್? ಆ ಎಮೋಷನ್ ಇಂಡೈರೆಕ್ಟ್ ಆಗಿ ಏನ್ ಕತೆ ಅಂತ ಕೇಳ್ತಿದ್ದೀರಾ? ಗ್ಯಾರಂಟಿ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ ಆನ್ಸರ್ ಇರುತ್ತೆ. ಏನಿದೆ ಡಿಫ್ರೆನ್ಸ್, ಏನಿದೆ ಇದರಲ್ಲಿ, ಯಾವ ತರದ ಒಂದು ಕತೆ ಮಾಡಿದ್ದಾರೆ, ದೊಡ್ಡದಾಗ 13 ವರ್ಷದಿಂದ ಏನೋ ಮಾಡಿದೀನಿ ಅಂತಾರೆ ಏನ್ರಿ ಇದು, ನಿಮ್ಗೆ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ ಇದರಲ್ಲಿ. ಏನಂತಾರೆ, ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ. ನೋ ಆರ್ಟಿಫಿಷಿಯಲ್ ಡ್ರಾಮಾ. ಆಲ್ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಸಿಚುಯೇಷನ್ಸ್. ಸೆಂಟಿಮೆಂಟ್ಸ್ ಅಂದ್ರೆ ಇವಾಗ ನಾವು ಅಯ್ಯೋ ಗೋಳು ಇದಕ್ಕೆ ಹಿಂಗಾಳ್ಸೋದು ಅಂತ ಇರುತ್ತಲ್ಲ, ಅದೆಲ್ಲ ಇರಲ್ಲ. ನಿಮ್ಗೆ ರಿಯಲ್ ಸಿಚುಯೇಷನ್ಸ್ ಇರುತ್ತೆ, ಫೇಕೇ ಇರಲ್ಲ ಇದು. ಸೊ ದಟ್ ವಿಲ್ ಬಿ ಅನದರ್ ಹೈಲೈಟ್. ಈವನ್ ಫೈಟ್ಸ್ ನೋಡು ಅಷ್ಟೇ. 4 ಫೈಟ್ ಇದೆ ಪಿಕ್ಚರ್ ನಲ್ಲಿ. ದೊಡ್ಡದಾಗಿ ಮೇಲೆ ಜಂಪ್ ಹಾರ್ಕೊಂಡು ಬಿಡೋದು ಅದು ಅದೆಲ್ಲ ಏನಿರಲ್ಲ. ಸ್ಟ್ರೈಟ್ ನ್ಯಾಚುರಲ್ ಆಗಿರುತ್ತೆ ಫೈಟ್ಸ್ ಅದೆಲ್ಲ. ನೋಡ್ತಾ ಇದೀವಿ ಈಗ ಲೌಕಿಂಗ್ ಅಂತ ನೋಡ್ತಾ ಇದೀವಿ ಅರ್ಜುನ್ ಸರ್. ಡೈರೆಕ್ಟ್ ಮಾಡಿದ್ದೀನಿ ಸ್ವಾಮಿ. ಕರೆಕ್ಟ್ ಸರ್. ಯಾಕಂದ್ರೆ ಲವ್ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ಸರ್, ಆ ಮಕ್ಕಳ ಲವ್ ಲೈಫ್ ಅಂದ್ರೆ ತುಂಬಾ ಒಳ್ಳೆ ಜರ್ನಿ, ಸುಂದರವಾದ ಜರ್ನಿ, ಅವರ ಪ್ರೀತಿ ವಿಚಾರ ಎಲ್ಲ. ಸೊ ಅದು ನೋಡಾದ್ಮೇಲೆ ಅನ್ಸ್ತಾ ಸರ್, ಈ ತರದೊಂದು ಜಾನರ್ ಲವ್ ಟ್ರ್ಯಾಕ್ ಗೆ ನಾನು ಬರ್ಬೇಕು ಅನ್ನೋದು. ನಾನ್ ಬರ್ಬೇಕು ಅಂತ ಅನ್ಕೊಂಡಿಲ್ಲ. ಸುಮ್ಮನೆ ನನ್ನ ಮೈಂಡ್ ಎಲ್ಲ ಚೇಂಜ್ ಮಾಡಬೇಡ. ಅಲೋ ಸರ್, ಅಂದ್ರೆ ಇವತ್ತಿಗೂ ಕನ್ನಡದ ಬಹುತೇಕ ಚಾನಲ್ಗಳಲ್ಲಿ ಆ ಸಾಂಗ್ ಕೇಳ್ತೀವಿ. ಬಟ್ ಆ ಹಾಡಿನ ಒಂದು ಸಾಲು ಪ್ರೇಮ ಬರಹ ಸಿನಿಮಾ ಆಗಿ ಬರುತ್ತೆ. ಆ ಸಿನಿಮಾ ಬಂದ ನಂತರ ಈಗ ಸೀತಾಪಯಣ, ಅಂದ್ರೆ ಈ ಪ್ರೀತಿ ಅನ್ನೋದು ಅಷ್ಟು ಕಾಡುತ್ತಾ ಅರ್ಜುನ ಸರ್ಜಾ ಅವ್ರಿಗೆ ಅಂತ. ಹಾಡು, ಸಿನಿಮಾದ ಟೈಟ್ಲು ಮತ್ತೆ ಸೀತಾಪಯಣ. ಇಲ್ಲ, ನನಗೆ ಬೇಸಿಕಲಿ ನನ್ಗೆ ಇಮೇಜ್ ಇರೋದು ಆಕ್ಷನ್ ಓರಿಯೆಂಟೆಡ್ ಇಮೇಜ್. ಅದು ನನಗೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು, ನಾನು ಬರೆದಿರೋ ಕಥೆಗಳು ಇನ್ನೂ ತುಂಬಾ ಬರೆದಿಟ್ಟಿದ್ದೀನಿ. ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ತರದೆ ಒಂದು ಏನಂತಾರೆ, ಒಂದು ಸಿವಿಕ್ ವ್ಯಾಲ್ಯೂಸ್ ಇರುವಂಥದ್ದು. ಆಮೇಲೆ ಕಾಮಿಡಿ, ಇದೆಲ್ಲನೇ ನನಗೆ ರಿಯಲ್ ಆಗಿ ಆಸ್ ಎ ಪರ್ಸನಲ್ ಆಗಿ ನನಗೆ ಈ ಥರದೆಲ್ಲನೇ ತುಂಬ ಇಷ್ಟ.
ಬಟ್ ಜನಗಳಿಗೆ ಏನು ಇಷ್ಟನೋ ಅದನ್ನು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ. ನಾನು ಹೀರೋ ಮಾಡಿದಾಗ ಅದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು. ಸೊ ಹಾಗಾಗಿ ನನ್ನ ಇದು ಏನಂತಾರೆ ಇಮೇಜ್ ಬೇರೆ ಏನೇ ಇದ್ರು ಇದರ ಪಿಕ್ಚರ್ಗಳನ್ನ ಇವಾಗ ನನಗೆ ಸ್ಕೋಪ್ ಇದೆ. ಈಗ ಬೇರೆ ಆಕ್ಟರ್ಗಳನ್ನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡುವಾಗ ಆವಾಗ ನನ್ನ ಒಳಗಡೆ ಇರುವಂಥ ಆ ಒಂದು ಇನ್ನೊಂದು ಇಮೇಜ್ ಹೊರಗೆ ಬರುತ್ತೆ. ನಿರಂಜನ ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ಒಂದು ಗಟ್ಸ್ಬೇಕು. ಅಂದ್ರೆ ಆಸ್ ಆಕ್ಟರ್ ಆಗಿ, ಮೇಲ್ ಆಕ್ಟರ್ ಆಗಿ ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದು ಪದ ಬಳಸಿರಿ, ಕನ್ನಡದ ಹುಡುಗ ಅಂತ. ನಿಮ್ ಜೊತೆ ನಿಂತವರೆಲ್ಲರೂ ಕನ್ನಡಿಗರೇ, ದೊಡ್ಡ ಮಟ್ಟದ ಗೆಲ್ಲೋದಾಗ್ಲಿ. ಇದನ್ನ ಹೇಗೆ ಫೀಲ್ ಮಾಡ್ತೀರಿ, ಈ ತರದ ಒಂದು ಜರ್ನಿನ? ಗ್ಯಾಪ್ ಅನ್ನೋದನ್ನ ಹೊರತುಪಡಿಸಿ ಸಸ್ಟೇನ್ ಆಗಿದ್ದೀರಾ, ಅಂದ್ರೆ ಆಕ್ಟಿವ್ ಆಗಿದ್ದೀರಾ, ಇದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಆಸ್ ಆಕ್ಟರ್ ಆಗಿ? ಅದೇ ಸರ್, ಗ್ಯಾಪು ನನ್ನಿಂದ ಆಗಿಲ್ಲ. ನಾನು ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬರೋಕ್ಕೆ ಒಂದು ಕಾಲ, ಒಂದು ಟೈಮ್ ಕೂಡ ಬರಬೇಕು. ತಂಡದ ಸಪೋರ್ಟ್ ಇರಬೇಕು ಡೆಫಿನೆಟ್ಲಿ. ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಮಾಡಿರೋ ಕೆಲಸಗಳು ಆದಷ್ಟು ಬೇಗ ಮುಂದೆ ಬರುತ್ತೆ. ಸೊ ಅದ್ರಲ್ಲಿ ನನಗೆ ಈ ಸೀತಾಪಯಣ ಸಿನಿಮಾದಲ್ಲಿ ಏನ್ ಹೇಳ್ತೀವಿ, ತುಂಬಾ ಫಾಸ್ಟ್ ಆಗಾಯ್ತು ಅಂತ. ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರ್ ಅಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲಾನ್ಡ್ ಈ ಸಿನಿಮಾಲಿ. ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ, ಅನ್ಕೊಂಡಂಗೆ ಮುಗಿಸಿದ್ವಿ, ಅನ್ಕೊಂಡಂಗೆ ಇವಾಗ ನಿಮ್ ಮುಂದೆ ಇದೀವಿ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ, ಬೇರೆ ನಿರಂಜನ ನೋಡ್ತೀರಾ, ನಮ್ಮ ಎಲ್ರು ಎಂಟೈರ್ ತಂಡ ಕೂಡ ಇದು ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಇದು. ಇಷ್ಟಪಟ್ಟು ಮಾಡಿದೀವಿ. ಅದು ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಒಂದೇ ಸೋಲ್ ಟಚಿಂಗ್ ಅಂತಾರಲ್ಲ, ಈ ಸಿನಿಮಾ ಆಗುತ್ತೆ. ನಿರ್ದೇಶನ ಮಾಡಿದಾಗ ನಿಮ್ ಮಗಳಿಗೆ ಎಸ್ಪೆಷಲಿ ಯಾಕೆ ಕನ್ನಡದ ನಟನನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಮಾಡ್ಕೋಬಾರ್ದು. ಇಲ್ಲ, ವೆರಿ ಗುಡ್, ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದೆ. ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ಲ, ಯಾಕಂದ್ರೆ ನಿಮ್ ಮಗಳು ನೀವು ಎಲ್ಲ ಕನ್ನಡದವ್ರೆ. ಸೊ ಇಲ್ಲೆಲ್ಲ ಈಗ ಕನ್ನಡ ಭಾಷೆ, ಕನ್ನಡದ ಸಿನಿಮಾ ಮಾಡುವಾಗ ಅದೊಂದು ಸಪರೇಟ್. ನನ್ನ ಮಾತೃಭಾಷೆ ಅನ್ನೋದ್ರಲ್ಲಿ ತುಂಬಾನೇ ನನಗೆ ಪ್ರೀತಿ, ಗೌರವ, ಅದೆಲ್ಲ ಅದು ಒಂದು ಸೈಡ್ ಇದ್ರೂ ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ ಈಗ. ಎಸ್ಪೆಷಲಿ ಈಗ ಇನ್ನೂ ಚೇಂಜ್ ಆಗೋಗಿದೆ, ಎಲ್ಲ ಬಾರ್ಡರ್ಸ್ ಎಲ್ಲ ಒಡೆದಾಗಾಯ್ತು ಈಗ. ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ. ಬಿಕಾಸ್ ನಾವು ಬಂದು ಇದು ಇಂಡಿಯಾ ಯಾವುದೋ ಇನ್ನೊಂದು ಕಾರ್ನರ್ ಒಬ್ರು ಸಿನಿಮಾ ನೋಡುವಾಗ ಸಿನಿಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ, ಈ ಪಾತ್ರ ಮಾಡಿರೋ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಭಾಷೆ ಅಂತ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೆ ನಮ್ಮ ಕಾಳಜಿ. ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವನೇ ಹೇಳಿದ್ದು, ಮಾಮ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಈ ಹುಡುಗನ ನೋಡಿ ನಿಮ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದೇನೋ. ಫೋಟೋಸ್ ನೋಡ್ತಾ ಹುಡುಗ ಚೆನ್ನಾಗಿದೆ, ಯಾರಪ್ಪ ಇದು? ಉಪೇಂದ್ರ ಅವ್ರ ಅಣ್ಣನ ಮಗ. ಅರ್ರೇರೆ, ಉಪೇಂದ್ರ ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ. ಉಪೇಂದ್ರ, ಐಶ್ವರ್ಯ ಅಂದ್ರೆ ಉಪೇಂದ್ರ ಅಂದ್ರೆ ಎಷ್ಟು ಸತಿ ನೋಡಿದ್ಯಮ್ಮ ಸಿನಿಮಾನ? ಒಂದು 100 ಸತಿ ನೋಡಿರ್ಬೋದೇನೋ ಚಿಕ್ಕ ವಯಸ್ಸಿಂದ. ಆಮೇಲೆ ನಾವೇ ನೆನೆಸ್ಬಿಟ್ವಿ ಇಷ್ಟೊಂದೆಲ್ಲ ನೋಡಬಾರ ಸಿನಿಮಾನ ಅಂತ. ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ಅವರು ಅಂದ್ರೆ. ನಮಗೂ ಅಷ್ಟೇ, ಐ ಮೀನ್ ಹೆಮ್ಮೆ, ಇಷ್ಟ, ಒಂದು ಹೆಮ್ಮೆ. ವರ್ಷಗಳಿಂದ ಗೊತ್ತು ಉಪೇಂದ್ರ ಅವರು. ಜೊತೆಗೆ ಒಳ್ಳೆ ಡೈರೆಕ್ಟರ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಇಂಡಿಯಾನಲ್ಲಿರೋ ಡೈರೆಕ್ಟರ್ಸ್ಗಳಿಗೆಲ್ಲ ಇಷ್ಟ ಆಗುವಂತ ಒಂದು ಡೈರೆಕ್ಟರ್. ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ಓಕೆ, ಗ್ಯಾರಂಟಿ ಬರೋವಾಗ ಟ್ರೈನ್ಡ್ ಆಗೇ ಬಂದಿರ್ತಾನೆ ಹುಡುಗ. ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಓಕೆ ಕರೆಕ್ಟ್, ಈ ಕ್ಯಾರೆಕ್ಟರ್ ಕರೆಕ್ಟ್. ಈಗ ಪಿಕ್ಚರ್ ನೋಡಾದ್ಮೇಲೆ ಈ ನಿರಂಜನ ಬಿಟ್ರೆ ಬೇರೆ ಯಾರಿಗೂ ಸರಿ ಸೆಟ್ಟೆ ಆಗ್ತಿರ್ಲಿಲ್ವೇನೋ ಇದು ಅನ್ನೋ ಒಂದು ಇದು ಬಂತು. ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಬಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಮಾಡೋ ಚಿತ್ರ. ಸೊ ತುಂಬಾ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ. ಈಗ ಮಗಳ ಜೊತೆ ಸೇರ್ಕೊಂಡು ಉಪೇಂದ್ರ ಅಣ್ಣನ ಮಗನು ಸೇರ್ಕೊಂಡು ಇವರಿಬ್ಬರಿಗೂ ಒಂದು ಒಳ್ಳೆ ಪ್ರೆಸೆಂಟೇಷನ್ ಅಂತ ಮಾಡೋ ತರ ಬಂದಿದೆ. ಹ್ಯಾಪಿ. ಜನಗಳು ಇದನ್ನ ನೋಡಿ ಆಶೀರ್ವದಿಸ್ಬೇಕು. ನಿಮ್ ಮಗಳು ಹೀರೋ ರೆಫರ್ ಮಾಡಿ. ಸರ್, ನಂದು ಇನ್ನೊಂದು ಪ್ರಶ್ನೆ. ಇದು ಸೀತಾಪಯಣ ಆಕ್ಚುಲಿ, ಓಕೆನಾ? ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ಯಾರಾದ್ರೂ ಆನ್ಸರ್ ಮಾಡ್ಬೋದು, ನೀವೇ ಡೈರೆಕ್ಟರ್. ಏನ್ ಹೇಳಿ, ಬಸವಣ್ಣ ಯಾಕ? ಸೊ ಸೀತಾಪಯಣ ಇದು, ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆಯಲ್ಲಿ ಕೂರಿಸ್ಕೊತೀನಿ. ಈ ತರದ್ ಏನಿದ್ರು ನನಗೆ ಹೇಳಿ, ಅವಾಗ ಸಿಂಕ್ ಮಾಡ್ಬೇಕು. ಖಂಡಿತ. ಶುಭಗಳಿಗೆ
ಈ ಕತೆ ಉಟ್ಕೊಳ್ಳೋದಕ್ಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯಿತು? ಸರಿಯಾಗಿ ಕೇಳಿಸ್ಲಿಲ್ಲ. ಪ್ರಿಯೊಬ್ಬ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಮಗಳು ಹುಟ್ಟಿತ್ತು ಅಂತ ಅವಾಗ ಆ ಒಂದು ಸಿಚುವೇಶನ್ ನಿಮ್ಗೆ ಹೆಂಗ್ರಿ ಗೊತ್ತು? ನೀವೇ ಲಾಸ್ಟ್ ಪೇಸ್ ಮಾಡಿದ್ರೆ ಹೇಳಿದ್ದೆ ಅಲ್ವಾ? ಈ ಕತೆ ಉಟ್ಕೊಳ್ಳೋಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯ್ತು? ಯಾವ ಸಿಚುಯೇಷನ್ ಇಲ್ಲ. ಈ ಲೈಫ್ ನಲ್ಲಿ ಕತೆ ಬರೆಯುವಾಗ ಯಾವುದೇ ಒಂದು ಬರಹಗಾರರು ಸಮಾಜದ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ಗಳು ನೋಡ್ತಿರ್ತೀವಿ, ಅದೋ ಒಂದು ಇನ್ಸಿಡೆಂಟ್ಸ್ಗಳನ್ನೆಲ್ಲ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ, ಅರೆ ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತದೆ, ಒಂದು ಪಾಯಿಂಟ್, ಅರೆ ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನನಗೆ ನನ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಲಿಲ್ಲ. ಅದೇ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀನೋ ಅಂತ ಕೇಳ್ತಾರೆ, ನನ್ನ ಭಯ ಅಂದ್ಬಿಟ್ಟು ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಗಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಅಂದ್ಬಿಟ್ಟು ಇಟ್ಸ್ ಆಲ್ ಸ್ಟಾರ್ಟ್. ಈ 13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಈ ಕತೆ? ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಗ್ತಾ ಬಂತದ್ದು? ಆಗ್ತಾನೆ ಇರುತ್ತೆ, ನಾಳೆ ರಿಲೀಸ್ ಆಗೋವರೆಗೂ ಆಗ್ತಾನೆ ಇರುತ್ತೆ. ರಿಲೀಸ್ ಆಗೋವರೆಗೂ ಏನಾದ್ರೂ ನಾವು ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದಾ ಅಂತ. ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ಬೇರೆ ಇರಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತ ಅಂತ, ಯಾರು ಟೈಮ್ ಇದೆಯಾ, ಏನಾದ್ರು ಚೇಂಜ್ ಮಾಡ್ಬೋದಾ, ಏನಾದ್ರು ಇಂಪ್ರೂವ್ ಮಾಡ್ಬೋದಾ. ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿರ್ತಾನೆ? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನೂ ಇಲ್ಲ ಜವಾಬ್ದಾರಿ, ನಿರ್ದೇಶಕನಾಗಿದೆ. ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇದು ಐ ವಾಂಟ್ ಟು ಗಿವ್ ಎ ವೆರಿ ಗುಡ್ ಪ್ರೆಸೆಂಟೇಷನ್ ಟು ಮೈ ಡಾಟರ್. ಒಳ್ಳೆ ಟ್ಯಾಲೆಂಟ್ನ ನಾನು ನೋಡಿದೆ. ಸುಮ್ಮನೆ ನಾವೇನೋ ಇಲ್ಲದೆ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಕುದುರೆನ ತಗೊಂಡೋಗಿ ನೀರು ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರೂ ಮಾಡೋಕ್ಕೆ ಸಾಧ್ಯ. ಅದನ್ನ ನಾನು ನೋಡಿ ಇದರ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನು ಮಾಡ್ತಾರೋ, ಏನಾದರೂ ಮಾಡ್ಬೋದು, ಅವ್ರು ಓದ್ಬೋದು, ಇಲ್ಲದ್ರೆ ಒಂದು ಬೇರೆ ಇನ್ನೇನಾದ್ರು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಫೀಲ್ಡಲ್ಲಿ ಇದ್ರು ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡ್ಬೇಕು ನಾವು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. ಇದು 45 ವರ್ಷದಿಂದ ನಾನು ನೋಡಿರೋ ಇಂಡಸ್ಟ್ರಿ. ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನನ್ನೋದು ಎಲ್ಲ ಗೊತ್ತು ನನಗೆ. ಸೊ ಆದ್ರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ. ತುಂಬಾ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬಾ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರು ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ, ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಷಯ. ಹಾಗೆ ಇದಕ್ಕೆ ಮುಂಚೆ ಹೇಳಿದಾಗ ಇದು ಇಂಡಸ್ಟ್ರಿ, ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಬರೋದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟೆಡ್ ಟು ಗಿವ್ ಹರ್ ಅ ಗುಡ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನಾನು ಡೈರೆಕ್ಟರ್ ಆಗಿಲ್ದೇ ಇದನ್ನು ಯೋಚನೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ನಾನು ದುಡ್ಡು ಹಾಕ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ. ಈಗ ನಾನು ಡೈರೆಕ್ಟ್ ಆಗಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್. ಕನ್ನಡ ಇದು ಆಸ್ ಎ ಡೈರೆಕ್ಟರ್ ತುಂಬಾನೇ ಅನುಭವ. ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು, ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾ ಜಾಗ್ರತೆಯಾಗಿ ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ.
ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ನಾವು ಜೈ ಹಿಂದ್ ಅಂತಾರೆ, ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ, ಇದೇನು ಮಾತಾಡೋದಲ್ಲ, ಅದಕ್ಕೆಲ್ಲ ನಿಮಗೆ ಆನ್ಸರ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ. ಒಂದೇ ಹೇಗಿರ್ತಾರೆ ಸೆಟ್ ಅಲ್ಲಿ ಡೈರೆಕ್ಟರ್ ಆಗಿ ಹೇಗಿರ್ತಾರೆ ಅಂತ ಮಗಳು ಅನ್ನೋದು ಒಂದ್ ಸ್ವಲ್ಪ ಇದಾರ ಕನಿಕರ ಇರುತ್ತಾ ಅಥವಾ ಇಲ್ಲ ಇಲ್ಲ, ಕನಿಕರ ಅಲ್ಲ, ಏನೂ ಇರಲ್ಲ. ಇದು ನನ್ನ 2ನೇ ಚಿತ್ರ ನಮ್ಮ ತಂದೆಯವ್ರ ಜೊತೆ. ಸೊ ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಗೊತ್ತು ಅವ್ರ ವರ್ಕಿಂಗ್ ಸ್ಟೈಲ್, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನಂಗೆ ಆಲ್ರೆಡಿ ಗೊತ್ತು. ಈ ಫಿಲ್ಮ್ನಲ್ಲಿ ಇನ್ನೂ ಸುಲಭವಾಗಿತ್ತು, ನನಗೆ ತುಂಬಾ ಈಸಿ ಆಗಿತ್ತು. ಬಿಕಾಸ್ ಅವ್ರು ಬರೀ ಅವರು ಡೈರೆಕ್ಷನ್ ಪ್ರೊಡ್ಯೂಸರ್ ಅಲ್ವಾ, ಸೊ ಹೀಲ್ ಬಿ ಇನ್ ದಟ್ ಝೋನ್. ನಾನು ಬಂದು ಯುನೋ ನಮ್ಮ ಸೀನ್ಸ್ ಏನು, ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಮಾಡೋದು, ಆ ಮೂಡಲ್ಲಿ ಇರ್ತೀವಿ. ಸೊ ಈಸ್ ವೆರಿ ಡಿಫ್ರೆಂಟ್, ತುಂಬಾನೇ ಪ್ರೊಫೆಷನಲ್. ಸೆಟ್ಗೆ ಹೋಗಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ, ಫಾದರ್ ಡಾಟರ್ ಅನ್ನೋ ರಿಲೇಶನ್ಶಿಪ್ಪೇ ಇರಲ್ಲ. ಸೀತಾಪಯಣ ಸುಗಮವಾಗಿರುತ್ತಾ ಹೇಗೆ? ಎಲ್ಲೋ ಒಂದ್ ಕಡೆ ಸರ್ರೆ ಲಾಸ್ಟ್ ಅಲ್ಲಿ ನೋಡಿದ್ರೆ ಅವರೇ ವಿಲನ್ ತರ ಕಾಣಿಸ್ತಾ ಇದಾರೆ. ನೀವ್ ನೋಡಿ Feb 14th ನೋಡಿ. ಎಲ್ಲಾನು ದಿಸ್ ಫಿಲ್ಮ್ ಇಸ್ ತುಂಬಾನೇ ಡಿಫ್ರೆಂಟ್. ಎಲ್ರು ಹೇಳೋದು ಅದೇನೆ, ಬಟ್ ಇದು ನಿಜವಾಗ್ಲೂ ಸತ್ಯವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ. ನೀವ್ ನೋಡಿದ್ರೆ 100% ನಿಮಗೆ ಇಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ವಾರಿನ ಕುಡಿ. ಸೆಲೆಬ್ರಿಟಿ ಶೋ ಪ್ಲಾನ್, ಯಾಕಂದ್ರೆ ಲಾಸ್ಟ್ ಟೈಮ್ ಸಿನಿಮಾಗೆ ತುಂಬಾ ಜನ ನಿಮ್ಮ ಸ್ನೇಹಿತರು ಇನ್ನು ಸೆಲೆಬ್ರಿಟಿ ಶೋ ಇನ್ನೂ ಇಟ್ಟಿಲ್ಲ, ಪ್ಲಾನ್ ಮಾಡ್ಕೊಂಡಿದ್ದೀರಾ? ಗ್ಯಾರಂಟಿ ಬಿಫೋರ್ ರಿಲೀಸ್ ಒಂದಿನ ಮಾಡ್ತೀನಿ. ಅವಾಗೆಲ್ಲ ನಮ್ಮ ಆರ್ಟಿಸ್ಟ್ಗಳನ್ನ ಇಲ್ಲಿ ಕನ್ನಡದಲ್ಲಿ ಎಲ್ಲರನ್ನು ಕರೆದು ತೋರಿಸ್ಬೇಕು ನಾನು 100%.